ಭಾರತ ಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿರವರು ವಿಧಿವಶರಾಗಿದ್ದಾರೆ. ಎಸ್ ಜಾನಕಿರವರು ಆಂಧ್ರ ಪ್ರದೇಶದ ಮೂಲದವರಾದ್ರೂ ಕೂಡ ಅವರ ಕೊನೆಯ ಆಸೆಯಂತೆ ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆ ನಡೀತಾ ಇರ್ತಕ್ಕಂತಹದ್ದು. ಮೈಸೂರಿಗೂ ಅವರಿಗೂ ಕೂಡ ಬಹಳ ಅವಿನಾಭಾವವಾದಂತಹ ನಂಟು ಇತ್ತು ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಅಂದ್ರೆ ಮೈಸೂರಿನಿಂದಲೇ ಅವರ ಗಾಯನ ವೃತ್ತಿ ಆರಂಭವಾಗಿ ಮೈಸೂರಿನಲ್ಲೇ ಕೂಡ ಅವರ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಅಂದ್ರೆ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಆಗಿದ್ದು 1952ರಲ್ಲಿ ಸಂಗೀತ ನಿರ್ದೇಶಕರಾಗಿರ್ತಕ್ಕಂತಹ ಕೆ ವೆಂಕಟೇಶ್ ಅವರ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಗಾಯಕರಾಗಿದ್ದಂತಹ ಬಿ ಶ್ರೀನಿವಾಸ್ ಅವರ ಜೊತೆಗೆ 17 ವರ್ಷದ ಯುವತಿಯಾಗಿದ್ದಂತಹ ಎಸ್ ಜಾನಕಿರವರು ಮೊದಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಡಿದ್ರು. ಅನಂತರದಲ್ಲಿ ಸುಮಾರು 5 ದಶಕಗಳ ಕಾಲ ವಿವಿಧ ಭಾಷೆಗಳಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳನ್ನ ಆಡಿ ಸಂಗೀತ ಲೋಕದ ಶಾರದೆ ಅಂತಾನೆ ಕೂಡ ಪ್ರಖ್ಯಾತಿಯನ್ನ ಪಡೆದಿದ್ರು. ಇವರು ಮೈಸೂರಿನ ಒಂದು ಅಭಿಮಾನಕ್ಕೆ ಸೋತು ಮೈಸೂರಿನಲ್ಲಿ ಕೂಡ ನೆನೆಸಿದ್ರು. ತನ್ನ ಮಗನ ಕಾಲಾನಂತರದಲ್ಲಿ ಮೈಸೂರಿನ NR ಮೊಹಲ್ಲದ ನಿವಾಸಿಯಾಗಿದ್ದಂತಹ ನವೀನ್ ರವರು ಇವರನ್ನ ಮೈಸೂರಿಗೆ ತಮ್ಮ ಗೃಹಕ್ಕೆ ತಮ್ಮ ಮನೆಗೆ ಆಹ್ವಾನಿಸಿದ್ರು. ಆ ಸಂದರ್ಭದಲ್ಲಿ ಅವರ ಕುಟುಂಬದ ಅಭಿಮಾನಕ್ಕೆ ಸೋತು ಅವರ ಕುಟುಂಬ ಸದಸ್ಯರ ಒಬ್ಬರಂತೆ ಬೆರೆತು ಅವರ ಜೊತೆಗೆ ಸುಮಾರು ತಿಂಗಳುಗಳ ಕಾಲ ವಾಸವನ್ನ ಇದ್ರು. ಅನಂತರದಲ್ಲಿ ಮೈಸೂರು ಪರಿಸರಕ್ಕೆ ಮನಸೊತ್ತಿದ್ದಂತಹ ಜಾನಕಿ ಅಮ್ಮ ಅವರು ಮೈಸೂರಿನಲ್ಲೇ ಕೂಡ ಒಂದು ಜಾಗವನ್ನ ತೆಗೆದುಕೊಂಡು ಆ ಮೈಸೂರಿನಲ್ಲೇ ವಾಸ ಮಾಡಬೇಕು ಅನ್ನುವಂತಹ ಇಂಗಿತವನ್ನ ನವೀನ್ ರವರಿಗೆ ವ್ಯಕ್ತಪಡಿಸಿದ್ರು. ಅನಂತರದಲ್ಲಿ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಅನ್ನುವಂತಹ ಗ್ರಾಮದಲ್ಲಿ 2 ಎಕರೆ ಜಾಗವನ್ನ ವಿಡಿಯೋ ಕಾಲ್ ಮೂಲಕವೇ ನೋಡಿ ಆ ಒಂದು 2 ಎಕರೆ ಜಾಗವನ್ನ ಎಸ್ ಜಾನಕಿರವರು ಖರೀದಿಯನ್ನ ಮಾಡಿದ್ರು. ಇದೀಗ ಅದೇ ಜಾಗದಲ್ಲಿ ಅವರ ಅಂತಿಮ ಸಂಸ್ಕಾರಗಳು ಕೂಡ ನೆರವೇರಿಕೆಯನ್ನ ಕಾಣ್ತಾ ಇರ್ತಕ್ಕಂಥದ್ದು. ಮೈಸೂರಿನ ಚಾಮುಂಡಿ ಬೆಟ್ಟವು ಕೂಡ ಎಸ್ ಜಾನಕಿ ಅಮ್ಮನವರಿಗೆ ಬಹಳ ಅಚ್ಚುಮೆಚ್ಚಾಗಿದ್ದಂತಹ ಸ್ಥಳ. ಆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಾಗೆಲ್ಲ ಮೆಟ್ಟಿಲುಗಳನ್ನ ಹತ್ತಿಯೇ ಅವರು ಚಾಮುಂಡೇಶ್ವರಿಯ ದರ್ಶನವನ್ನ ಪಡಿತಾ ಇದ್ರು. ಮೈಸೂರಿಗೂ ಅವರಿಗೂ ಕೂಡ ಸಾಕಷ್ಟು ಅವಿನಾಭಾವವಾದಂತಹ ಸಂಬಂಧಗಳಿತ್ತು. ಹೀಗಾಗಿಯೇ ಅವರ ಅಂತಿಮ ಆಸೆ ಕೂಡ ಮೈಸೂರಿನಲ್ಲೇ ಅವರ ಅಂತಿಮ ಸಂಸ್ಕಾರಗಳು ಕೂಡ ನಡಿಬೇಕು ಅನ್ನುವಂಥದ್ದಾಗಿತ್ತು. ಈಗ ಅದರಂತೆ ಅವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ರವರ ನೇತೃತ್ವದಲ್ಲಿ ಮತ್ತು ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ಇದೀಗ ಅವರದೇ ನವೀನ್ ಫಾರ್ಮಾ ಅನ್ನುವಂತಹ ಒಂದು ಜಮೀನು ಇತ್ತು ಮೈಸೂರಿನ HD ಕೋಟೆ ತಾಲೂಕಿನ ಕಣಿಯನಹುಂಡಿಯ ಗ್ರಾಮದಲ್ಲಿ ಇರ್ತಕ್ಕಂತಹ ಈ ಒಂದು ಜಾಗದಲ್ಲಿಯೇ ಇವಾಗ ಅವರ ಅಂತಿಮ ಸಂಸ್ಕಾರಗಳು ಕೂಡ ನೆರವೇರಿಕೆಯನ್ನ ಕಾಣ್ತಾ ಇರ್ತಕ್ಕಂಥದ್ದು.